ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನೆಲ್ ಬಟ್ ಮ್ಯಾಥ್ಸ್. ಇವತ್ತಿನ ವಿಡಿಯೋದಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕಾಮನ್ ಫ್ಯಾಕ್ಟರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಸ್ಟ್ ಒನ್, 21a ಕ್ಯೂಬ್ b raised to the power 7, 35a raised to the power 5, b raised to the power 5. ನೋಡಿ, ಆಲ್ಜಿಬ್ರಾದಲ್ಲಿ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಕಾಮನ್ ಫ್ಯಾಕ್ಟರ್ ಅನ್ನ ನಿಮ್ಗೆ ಫೈಂಡ್ ಔಟ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಆಲ್ಜಿಬ್ರಾ ತುಂಬಾನೇ ಟಫ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗಿ. ನೋಡಿ, ಮೊದ್ಲೇನ್ ಮಾಡ್ಬೇಕಂದ್ರೆ ನಂಬರ್ಗಳನ್ನ ನೋಡ್ಕೊಬೇಕು. ಆ ನಂಬರ್ಗಳ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಬೇಕು. ನಿಮ್ಗೆ ಫ್ಯಾಕ್ಟರೈಸೇಷನ್ ಬಗ್ಗೆ ಆಲ್ರೆಡಿ ಗೊತ್ತಿದೆ, ಆದ್ರೂ ಕೂಡ ಒಂದ್ಸಲ ಮಾಡೋಣ. ಈಗ 21 ಇದೆ, 21ನ ಫ್ಯಾಕ್ಟರೈಸೇಷನ್ ಅನ್ನ ಮಾಡೋಣ. 3 7s 7 1s. ಸೊ 21 equal to 3 into 7. ಅದೇ ತರ 35ಯ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಳೋಣ. ಈಗ 5 7s 7 1s. 35 equal to 5 into 7. ನೋಡಿ, ಇಲ್ಲಿ ಈಗ 7 ಅನ್ನುವಂತಹ ನಂಬರ್ ಏನಿದೆ ಅದು ಎರಡೂ ನಂಬರಲ್ಲೂ ಕೂಡ ಫ್ಯಾಕ್ಟರ್ ಆಗಿ ಬಂದಿದೆ. ಎರಡೂ ನಂಬರಲ್ಲೂ ಕೂಡ ಇರೋದನ್ನೇ ನಾವು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈಗ ಇಲ್ಲೂ ಕೂಡ 7 ಇದೆ, ಇಲ್ಲೂ ಕೂಡ 7 ಇದೆ. ಸೊ 7 ಅನ್ನುವುದು ಈ ನಂಬರ್ಗಳ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೋಡಿ, ಈಗ ನಂಬರ್ ಆಯ್ತು, ಬಟ್ ಇಲ್ಲಿ ನಂಬರ್ ಮಾತ್ರ ಇಲ್ಲ, ಜೊತೆಗೆ ಒಂದಷ್ಟು ವೇರಿಯೇಬಲ್ಸ್ ಇದೆ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ. a raised to the power 3 ಅಂತ ಇದೆ ಅಂತಂದ್ರೆ a 3 ಟೈಮ್ಸ್ ಇದೆ, ಹಾಗೇನೆ b 7 ಟೈಮ್ಸ್ ಇದೆ. 1 2 3 4 5 6 7 ಟೈಮ್ಸ್ ಇದೆ. ಅದೇ ತರ ಇಲ್ಲಿ a ಎಷ್ಟಿದೆ? 5 ಟೈಮ್ಸ್ ಇದೆ. 1 2 3 4 5 ಟೈಮ್ಸ್ ಇದೆ. b ಕೂಡ 5 ಟೈಮ್ಸ್ ಇದೆ. 1 2 3 4 5 ಟೈಮ್ಸ್ ಇದೆ. ಇದರ ಮೀನಿಂಗ್ ಇದೇ ತರ ಅಲ್ವಾ? ನೋಡಿ, ಈಗ a ಇಲ್ಲೂ ಕೂಡ a ಇದೆ, ಇಲ್ಲೂ ಕೂಡ a ಇದೆ. ಆಮೇಲೆ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇಲ್ಲೂ ಕೂಡ a ಇದೆ, ಇಲ್ಲೂ ಕೂಡ a ಇದೆ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ a ಇದೆ, ಬಟ್ ಇಲ್ಲಿ ಇಲ್ಲ. ಅಂದ್ರೆ a 3 ಟೈಮ್ಸ್ 1 2 3 ಟೈಮ್ಸ್ ಕಾಮನ್ ಆಗಿ ಇದೆ. a ಕ್ಯೂಬ್ 3 ಟೈಮ್ಸ್ a ಕಾಮನ್ ಇದೆ. ಅದೇ ತರ b ನೋಡಿ, ಇಲ್ಲಿ b ಇದೆ, ಇಲ್ಲೂ ಕೂಡ b ಇದೆ. 1 ಟೈಮ್ ಆಯ್ತು. ಇಲ್ಲೂ ಇದೆ, ಇಲ್ಲಿದೆ 2 ಟೈಮ್. ನೆಕ್ಸ್ಟ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ 3. ನೆಕ್ಸ್ಟ್ ಇಲ್ಲಿದೆ, ಇಲ್ಲಿದೆ 4. ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. b 5 ಟೈಮ್ಸ್ ಕೂಡ ಇದೆ. a 3 ಟೈಮ್ಸ್ ಕಾಮನ್ ಆಗಿ ಇದೆ, b 5 ಟೈಮ್ಸ್ ಕಾಮನ್ ಆಗಿ ಇದೆ. ಈಗ ನಾವು ನಂಬರ್ ಅನ್ನು ಕೂಡ ನೋಡಿದೀವಿ. 7 ಅನ್ನೋದು ಎರಡರಲ್ಲಿ ಕಾಮನ್ ಆಗಿದೆ. ಅದೇ ತರ a ಕ್ಯೂಬ್ ಆಮೇಲೆ b raised to the power 5 ಅನ್ನೋದು ಈ ಎರಡೂ ಎಕ್ಸ್ಪ್ರೆಷನ್ ಅಲ್ಲಿ ಕಾಮನ್ ಆಗಿ ಇದೆ. ಸೊ 7a ಕ್ಯೂಬ್ b raised to the power 5 ಅನ್ನೋದು ಈ ಎರಡು ಎಕ್ಸ್ಪ್ರೆಷನ್ಗಳ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೋಡಿ, ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ನೀವು ಮಾಡ್ಕೊಳ್ಳಬೇಕು. ಆಮೇಲೆ ವೇರಿಯೇಬಲ್ಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಈಗ a ಇದೆ, ಇಲ್ಲೂ ಕೂಡ a ಇದೆ. ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಯಾವ ವೇರಿಯೇಬಲಿನ ಪವರ್ ಲೆಸ್ ಇರುತ್ತೋ, ಕಡಿಮೆ ಇರುತ್ತೋ, ಅದೇನೆ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸಿಂಪಲ್ ಆಗಿ
ನೋಡಿ ಇಲ್ಲೀಗ 3 ಇದೆ, ಇಲ್ಲಿ 5 ಇದೆ. ಸೊ 3 ಅನ್ನೋದು 5ಗಿಂತ ಕಡಿಮೆನೇ ಅಲ್ವಾ? ಸೊ 3 a raised to the power 3. ಅದೇ ತರ b ಅನ್ನುವಂತಹ ವೇರಿಯೇಬಲ್ಗೆ ನೋಡಿ ಇಲ್ಲಿ ಪವರ್ 7 ಇದೆ, ಇಲ್ಲಿ 5 ಇದೆ. ಸೊ ಯಾವ್ದು ಕಡಿಮೆ ಆಗುತ್ತೆ ಇದರಲ್ಲಿ? 5 ಅನ್ನೋದು ಲೆಸ್. ಸೊ b raised to the power 5. ಓಕೆನಾ? 7a cube b raised to the power 5 ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ ಒನ್ 2x square 12x square. ಇದರ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಮೊದಲೇನ್ ಮಾಡ್ಬೇಕೀಗ? ನಂಬರ್ಸಿನ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಬೇಕು. ಸೊ 2 ಇದೆ, ಸೊ 2 1s, ಸೊ 2 ಅನ್ನೋದೇ ಅದರ ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ 12 ಅನ್ನ ಮಾಡ್ಕೊಂಡ್ರೆ 2 6s 2 3s 3 1s. ಸೊ 2 ಮಾಡೋದಾದ್ರೆ ಸೊ 2ನೇ ಆಗುತ್ತೆ. ನೋಡಿ ಈಗ ಇಲ್ಲೀಗ 12 ಈಕ್ವಲ್ ಟು 2 ಇಂಟು 2 ಇಂಟು 3 ಅಂತ ಬರ್ತದೆ. ಅದೇ ತರ ಇಲ್ಲಿ 2 ಈಕ್ವಲ್ ಟು 2ನೇ ಆಗುತ್ತೆ. ನೋಡಿ ಇಲ್ಲಿ ಈಗ ಯಾವುದು ಕಾಮನ್ ಆಗಿ ಇದೆ? 2 ಅನ್ನುವಂತಹ ಫ್ಯಾಕ್ಟರ್ ಎರಡರಲ್ಲೂ ಕೂಡ ಇದೆ. ಸೊ 2 ಅನ್ನೋದು ಕಾಮನ್ ಆಗುತ್ತೆ. ಈಗ ನಂಬರ್ 2 ಅನ್ನೋದು ಕಾಮನ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ನೋಡಿ ಈಗ ವೇರಿಯೇಬಲ್ ಹೋಗೋಣ. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ. ನಾನು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಿ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವುದರ ಪವರ್ ಕಡಿಮೆ ಇರುತ್ತೋ, ಲೆಸ್ ಇರುತ್ತೋ, ಅದೇನೇ ಅದರ ಫ್ಯಾಕ್ಟರ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಅಂತ. ಬಟ್ ಇಲ್ಲಿ ಏನಿದೆ? ಎರಡು ಕೂಡ ಸೇಮ್ ಇದೆ ಅಲ್ವಾ? ಸೊ ಸೇಮ್ ಇದೆ ಅಂತಂದ್ರೆ ಈಗ ಎರಡರಲ್ಲೂ ಕೂಡ ಎಕ್ಸ್ 2 ಟೈಮ್ಸ್ ಇದೆ ಅಂತ ಅಂದಮೇಲೆ ನೋಡಿ ಈಗ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಎಕ್ಸ್ 2 ಟೈಮ್ಸ್ ಅಂತ. ಸೊ ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ 2 ಟೈಮ್ಸ್ ಇದೆ. ಈಗ ನೋಡಿ ಎರಡರಲ್ಲೂ ಕೂಡ ಎಕ್ಸ್ ಅನ್ನೋದು 2 ಟೈಮ್ಸ್ ಇದೆ, ಅಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋದೇ ಇದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ 2x ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? ಸೊ ಕಾಮನ್ ಫ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ನಿಮಗೆ ಇಂಪಾರ್ಟೆಂಟ್, ಗೊತ್ತಿರಲೇಬೇಕು ಅದು. ನೆಕ್ಸ್ಟ್ ಒನ್ 6x ಕ್ಯೂಬ್ a ಸ್ಕ್ವೇರ್ b ಸ್ಕ್ವೇರ್ c and 8x ಸ್ಕ್ವೇರ್ a b ಕ್ಯೂಬ್ c ಕ್ಯೂಬ್. ಮೊದಲು ನಂಬರ್ ಅನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. 6 2 3s 3 1s. 6 equal to 2 into 3. ಆಮೇಲೆ ಇಲ್ಲಿ ಯಾವ ನಂಬರ್ ಇದೆ? 8 ಇದೆ. ಸೊ 2 4s 2 2s 2 1s. 8 equal to 2 into 2 into 2. ಈಗ ಎರಡರಲ್ಲೂ ಇರುವಂತಹ ಕಾಮನ್ ಫ್ಯಾಕ್ಟರ್ ನೋಡಿ, ಇಲ್ಲೂ 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ 2 ಅನ್ನುವುದು ಈ ಎರಡು ಎಕ್ಸ್ಪ್ರೆಷನ್ಗಳ ಕಾಮನ್ ಫ್ಯಾಕ್ಟರ್ ಆಗುತ್ತೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಅಲ್ಲಿ ಈಗ ನಾವು ನಂಬರ್ ಆಯ್ತು, ವೇರಿಯೇಬಲ್ ಅನ್ನ ನೋಡ್ತಾ ಹೋಗೋಣ. ನೋಡಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಕಂಪೇರ್ ಮಾಡಿದ್ರೆ ಯಾವ್ದು ಲೆಸ್ ಆಗುತ್ತೆ? ಎಕ್ಸ್ ಸ್ಕ್ವೇರ್. ಸೊ 2x ಸ್ಕ್ವೇರ್. ನೆಕ್ಸ್ಟ್ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಇದೆ. ಸೊ ಏನು ಇಲ್ಲ ಅಂತಂದ್ರೆ 1 ಇದೆ ಅಂತ ಮೀನಿಂಗ್. ಈಗ ಎ ರೇಸ್ ಟು ದ ಪವರ್ 1 ಆರ್ ಎ. ನೆಕ್ಸ್ಟ್ ಬಿ ಸ್ಕ್ವೇರ್ ಇದೆ, ಇಲ್ಲಿ ಬಿ ಕ್ಯೂಬ್ ಇದೆ. ಸೊ ಲೆಸ್ ಯಾವುದು? ಬಿ ಸ್ಕ್ವೇರ್. ಪವರ್ ಯಾವುದು ಕಡಿಮೆ ಇರುತ್ತೋ, ಲೆಸ್ ಇರುತ್ತೋ, ಅದೇನೇ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಬಿ ಸ್ಕ್ವೇರ್ ಇದೆ, ಇಲ್ಲಿ ಬಿ ಕ್ಯೂಬ್ ಇದೆ. ಸೊ ಬಿ ಸ್ಕ್ವೇರ್. ನೆಕ್ಸ್ಟ್ ಸಿ, ಇಲ್ಲಿ ಸಿ ರೇಸ್ ಟು ದ ಪವರ್ 1 ಇದೆ, ಇಲ್ಲಿ 3 ಇದೆ. ಸೊ ಸಿ 2x ಸ್ಕ್ವೇರ್ ಎ ಬಿ ಸ್ಕ್ವೇರ್ ಸಿ ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ.
ನೆಕ್ಸ್ಟ್ ಒನ್ 5a square b cube, 6a cube b square. ಮೊದಲೀಗ ನಾವು ಆಲ್ರೆಡಿ ಎಕ್ಸಾಂಪಲ್ಗಳಲ್ಲಿ ನೋಡಿದ್ದೀವಿ. ನಂಬರ್ ಯಾವ್ದಿದೆಯೋ ಅದರ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಅದರ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಕೋಬೇಕು ಅಂತ. ನೋಡಿ, ಇಲ್ಲಿ ಈಗ 5 ಇದೆ, ಇಲ್ಲಿ 6 ಇದೆ. ಸೊ 5 ಅನ್ನೋದು ಪ್ರೈಮ್ ನಂಬರ್, ನಾವು ಮತ್ತೆ ಫ್ಯಾಕ್ಟರೈಸೇಷನ್ ಮಾಡೋದು ಬೇಕಾಗಿಲ್ಲ. ಸೊ ಇದರ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 5 ಬರುತ್ತೆ. ನೆಕ್ಸ್ಟ್ 6 ಅನ್ನ ಮಾಡಿದ್ರೆ ನಮಗೆ 2 3s 6, 3 1s. 6 = 2 into 3 ಬರುತ್ತೆ. ಅದೇ ತರ 5 ಇಲ್ಲಿ 5 ಬರುತ್ತೆ. ಓ ಮೈ ಗಾಡ್, ಇಲ್ಲಿ ಯಾವುದೇ ಕೂಡ ಕಾಮನ್ ಆಗಿರುವಂತಹ ಫ್ಯಾಕ್ಟರೇ ಇಲ್ಲ. ನೋಡಿ, ಯಾವಾಗ್ಲೂ ಕೂಡ ಕಾಮನ್ ಫ್ಯಾಕ್ಟರ್ಗಳು ಇರಲೇಬೇಕು ಅಂತ ರೂಲ್ಸ್ ಇಲ್ಲ. ಇದ್ರೆ ಬರಿಬಹುದು, ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಈಗ ಇಲ್ಲ, ಸೊ ನಂಬರ್ ಅನ್ನ ಬರಿಬೇಕು ಅಂತ ಇಲ್ಲ, ಸೊ ಅಲ್ಲಿ 1 ಅಂತ ಆಯ್ತು ಅಲ್ವಾ. ನಾವೇನ್ ಮಾಡ್ಬೇಕೀಗ, ವೇರಿಯೇಬಲ್ಗಳನ್ನ ನೋಡ್ಬೇಕು. ಅಲ್ಲಿ ನಮಗೆ ಯಾವ್ದಾದ್ರು ಕಾಮನ್ ಆಗಿರುವಂತಹ ಫ್ಯಾಕ್ಟರ್ಗಳು ಸಿಗತ್ತಾ ಅಂತ. ಈಗ 5 6 ಇಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಆಯ್ತು. ನೆಕ್ಸ್ಟ್ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಕ್ಯೂಬ್ ಇದೆ. ಈಗ ಈಕ್ವಲ್ ಟು, ಸೊ 1 ಅಂತ ಬರ್ದ್ರೂ ಆಗತ್ತೆ, ಇಲ್ಲಾಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಈಕ್ವಲ್ ಟು ಎ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ ಅಂತಂದ್ರೆ ಈಗ ಎ ಸ್ಕ್ವೇರ್. ಇಲ್ಲಿ ಬಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಸೊ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅನ್ನೋದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಒನ್ -4a square b cube, -12a cube b, -18a. ಈಗ 1 2 3 ಎಕ್ಸ್ಪ್ರೆಷನ್ಸ್ ಇದೆ. ಸೊ ಎಷ್ಟಿದ್ರೂ ಕೂಡ ನಾವೇನು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀವಿ ಅದನ್ನ ಸೇಮ್ ಮಾಡ್ತಾ ಹೋಗ್ಬೇಕು. ನೋಡಿ, ಈಗ ಇಲ್ಲಿ 4 ಇದೆ, 12 ಇದೆ, 18 ಇದೆ. ಮೊದಲು ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಳೋಣ. 2 2s 2 1s. ನೆಕ್ಸ್ಟ್ 12, 2 6s 2 3s 3 1s. Next 18, 2 9s 3 3s 3 1s. 4 equal to 2 into 2. 12 equal to 2 into 2 into 3. 18 equal to 2 into 3 into 3. ಈಗ ಕಾಮನ್ ಆಗಿ ಯಾವ್ಯಾವ ನಂಬರ್ಗಳು ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲೂ ಕೂಡ 2 ಇದೆ, 2 ಇದೆ, 2 ಇದೆ. ಸೊ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಬಟ್ ಇಲ್ಲಿ 2 ಇಲ್ಲ ಅಂತಂದ್ರೆ ನಾವು ಈಗ ಮತ್ತೆ 2 ಅನ್ನ ಕಾಮನ್ ಫ್ಯಾಕ್ಟರ್ ಅಂತ ತಗೊಳ್ಳೋಕೆ ಆಗಲ್ಲ. ಸೊ 3 ಎಕ್ಸ್ಪ್ರೆಷನ್ಗಳು ಇದ್ದಾಗ ಎಲ್ಲದರಲ್ಲೂ ಕೂಡ ಇರಬೇಕು, ಆಗ ಮಾತ್ರ ನಾವು ಅದನ್ನ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಈಗ 3 ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಬಟ್ ಇಲ್ಲಿ 3 ಇಲ್ಲ, ಆಗ ನಾವು 3 ಅನ್ನ ಕೂಡ ಕಾಮನ್ ಫ್ಯಾಕ್ಟರ್ ಅಂತ ತಗೊಳ್ಳೋಕೆ ಆಗಲ್ಲ. ಸೊ 2 ಅನ್ನೋದು ಮಾತ್ರ ಇಲ್ಲಿ ಕಾಮನ್ ಆಗಿ ಇದೆ. ಈಕ್ವಲ್ ಟು 2. ನೋಡಿ, ಇನ್ನೊಂದು ಇಲ್ಲಿ ಈಗ ನೋಡಿ, ಇಲ್ಲಿ ಕೂಡ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಅಂದ್ರೆ ಈಗ ಮೈನಸ್ ಕೂಡ ಕಾಮನ್ ಆಗುತ್ತೆ. ಸೊ ಅದನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಕ್ಯೂಬ್ ಇದೆ. ನೋಡಿ, ಈಗ ಇಲ್ಲಿ 3 ಎಕ್ಸ್ಪ್ರೆಷನ್ಸ್ ಇದೆ, ಎಲ್ಲದರಲ್ಲೂ ಕೂಡ ನೋಡ್ಬೇಕೀಗ, ಕಂಪೇರ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ ಅಂತ ಸ್ಕ್ವೇರ್ ಬರೆಯೋದಲ್ಲ. ನೋಡಿ, ಇಲ್ಲೂ ಕೂಡ ಇದೆ ಎ, ಬಟ್ ಇಲ್ಲಿ ಈಗ ಪವರ್ 1 ಇದೆ, ಸೊ ಎ ಆಗುತ್ತೆ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ ಬಿ, ಬಿ ಕ್ಯೂಬ್ ಇದೆ, ಇಲ್ಲಿ ಬಿ ಇದೆ, ಬಟ್ ಇಲ್ಲಿ ಬಿ ಇಲ್ಲ. ಓಕೆನಾ, ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಬಿ ಇಲ್ಲ ಅಂತಂದ್ರೆ ಈಗ ನಾವು
ಬಿ ಅನ್ನ ಕಾಮನ್ ಫ್ಯಾಕ್ಟರ್ ಅಂತ ತಗೊಳ್ಳೋಕೆ ಆಗಲ್ಲ. ಇಲ್ಲೂ ಕೂಡ ಬಿ ಇದ್ರೆ ನಾವು ತಗೊಳ್ಬೇಕಿತ್ತು, ಬಟ್ ಇಲ್ಲಿ ಬಿ ಇಲ್ಲ, ಸೊ ಬಿ ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗಲ್ಲ. -2a ಅನ್ನೋದು ಮಾತ್ರ ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಒನ್ 2x² 2 ಇದರ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈಗ 2 ಇದೆ, ಇಲ್ಲೂ ಕೂಡ 2 ಇದೆ, ಈಕ್ವಲ್ ಟು 2 ಅನ್ನೋದು ಕಾಮನ್ ಆಗಿ ಇದೆ. ಮತ್ತೆ ಇಲ್ಲಿ ನಾವು ಫ್ಯಾಕ್ಟರೈಸೇಷನ್ ಅನ್ನ ಮಾಡುವಂತ ನೆಸೆಸಿಟಿ ಇಲ್ಲ. ನೋಡಿ, ಈಗ ಇಲ್ಲಿ x² ಇದೆ, ಇಲ್ಲಿ ಯಾವುದೇ ವೇರಿಯಬಲ್ ಕೂಡ ಇಲ್ಲ. ಅಂತ ಟೈಮಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ಅಂತ ಯಾವುದನ್ನು ಕೂಡ ಬರೆಯೋಕೆ ಆಗಲ್ಲ. 2 ಅನ್ನೋದು ಮಾತ್ರ ಇದರ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ ಒನ್ 15a³ -45a² -3. ಈಗ ನಂಬರ್ಗಳ ಫ್ಯಾಕ್ಟರೈಸೇಷನ್ ಅನ್ನ ಮಾಡ್ಕೊಳ್ಳೋಣ. 15 ಇದೆ, ಸೊ 3 5s 5 1s. ನೆಕ್ಸ್ಟ್ 45 3 1s. ನೆಕ್ಸ್ಟ್ 1 ಲೆಫ್ಟ್, 3 5s 3 5s 5 1s. ನೆಕ್ಸ್ಟ್ 3 ಇದೆ, ಸೊ 3ನೇ ಆಗುತ್ತೆ. ಸೊ 15 ಈಕ್ವಲ್ ಟು 3 ಇಂಟು 5, 45 ಈಕ್ವಲ್ ಟು 3 ಇಂಟು 3 ಇಂಟು 5, 3 ಈಕ್ವಲ್ ಟು 3. ನೋಡಿ, ಈಗ ಇಲ್ಲಿ ಈ ಮೂರರಲ್ಲೂ ಇರುವಂತಹ ಕಾಮನ್ ಫ್ಯಾಕ್ಟರ್ ಅನ್ನು ನಾವು ನೋಡಬೇಕು. 3 ಇದೆ, ಇಲ್ಲೂ 3 ಇದೆ, ಇಲ್ಲೂ ಕೂಡ 3 ಇದೆ. ಸೊ 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ 5 ಆಗಲ್ಲ, ಯಾಕೆಂದ್ರೆ ಇವೆರಡರಲ್ಲಿ ಇದೆ, ಬಟ್ ಇಲ್ಲಿ ಇಲ್ಲ. ಸೊ 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ನೋಡಿ, ವೇರಿಯಬಲ್ ಅನ್ನ ನೋಡೋಣ. ಇಲ್ಲಿ a³ ಇದೆ, ಇಲ್ಲಿ a² ಇದೆ, ಬಟ್ ಇಲ್ಲಿ ವೇರಿಯೇಬಲ್ ಇಲ್ಲ. ಆಗ ನಾವು ಕಾಮನ್ ಫ್ಯಾಕ್ಟರ್ ಅಂತ ಯಾವುದನ್ನೂ ಬರೆಯೋಕೆ ಆಗಲ್ಲ. ಸೊ 3 ಅನ್ನೋದು ಮಾತ್ರ ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಒನ್ 2x² y³ 4x² 6xy. ಈಗ ನಂಬರ್ಗಳು ಯಾವ್ದಿದೆ? 2 ಇದೆ, 4 ಇದೆ, 6 ಇದೆ. ಸೊ 2 ಇದು ಪ್ರೈಮ್ ಆಗುತ್ತೆ, ಸೊ 2. ನೆಕ್ಸ್ಟ್ 4 ಅನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ 2 ಇಂಟು 2 ಅಂತ ಬರುತ್ತೆ. ನೆಕ್ಸ್ಟ್ 6 ಅನ್ನ ಮಾಡಿದಾಗ 2 ಇಂಟು 3 ಅಂತ ಆಗುತ್ತೆ. ನೋಡಿ, ಈಗ ಕಾಮನ್ ಆಗಿ ಇರುವಂತಹ ಫ್ಯಾಕ್ಟರ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ ನಂಬರ್ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಮೇಲೆ ವೇರಿಯೇಬಲ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ x² ಇದೆ, ಇಲ್ಲೂ ಕೂಡ x² ಇದೆ, ಇಲ್ಲಿ x ಇದೆ. x ಅಂತಂದ್ರೆ ರೇಸ್ ಟು ದ ಪವರ್ 1. ಸೊ x ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಯಾವುದು ಲೆಸ್ ಇರುತ್ತೋ, ಯಾವುದು ಕಡಿಮೆ ಇರುತ್ತೋ ಪವರ್, ಅದೇನೆ ಅದರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಇಲ್ಲಿಗ y³ ಇದೆ, ಇಲ್ಲಿ y ಇಲ್ಲ, ಇಲ್ಲಿ y ಇದೆ. ನೋಡಿ, ಇಲ್ಲಿ y ಇಲ್ಲ ಅಂತ ಅಂದಮೇಲೆ ನಾವು ಕಾಮನ್ ಅಂತ ಅದನ್ನ ಬರೆಯೋಕೆ ಚಾನ್ಸಸ್ ಇಲ್ಲ. ಸೊ 2x ಅನ್ನೋದೇ ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಒನ್ 3x² 2y 7a. ನೋಡಿ, ಇಲ್ಲಿ ಈಗ ನಂಬರ್ಸ್ 3 ಇದೆ, 2 ಇದೆ, 7 ಇದೆ. ಸೊ ಇದರಲ್ಲಿ ಯಾವುದು ಕೂಡ ನಮಗೆ ಕಾಮನ್ ಆಗಿ ಇಲ್ಲ, ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ಓನ್ಲಿ 1. ನೋಡಿ, ಇಲ್ಲಿ ಈಗ x² ಇದೆ, ಇಲ್ಲಿ x ಇಲ್ಲ, ಇಲ್ಲೂ ಕೂಡ x ಇಲ್ಲ. ಅದೇ ತರ ಇಲ್ಲಿ y ಇದೆ, ಇಲ್ಲೆಲ್ಲೂ ಕೂಡ y ಇಲ್ಲ. ಇಲ್ಲೂ ಕೂಡ ನೋಡಿ a ಇದೆ, ಬಟ್ ಇದರಲ್ಲಿ ಕೂಡ a ಇಲ್ಲ. ಅಂತಂದ್ರೆ ಇದರ ಕಾಮನ್ ಫ್ಯಾಕ್ಟರ್ ಓನ್ಲಿ 1. ಲಾಸ್ಟ್ ಒನ್ 7x²
14x square y square 21x square. ಈಗ ನಂಬರ್ಗಳನ್ನು ನೋಡೋಣ. 7 ಇದೆ. ಸೊ 7 ಅಂತಂದ್ರೆ ಅದರ ಫ್ಯಾಕ್ಟರೈಸೇಷನ್ ಓನ್ಲಿ 7. ನೆಕ್ಸ್ಟ್ 14 ಈಕ್ವಲ್ ಟು, ಸೊ 14 ಅನ್ನ ಮಾಡ್ಕೊಳ್ಳೋಣ. 14, ಸೊ 2 7s 7 1s 2 into 7. Next 21. So 21 factorization ಮಾಡೋಣ. 3 7s 7 1s 3 into 7. ಈಗ ಇಲ್ಲಿ ಎಲ್ಲದರಲ್ಲೂ ಕೂಡ 7 ಅನ್ನುವುದು ಕಾಮನ್ ಆಗಿ ಇದೆ. ಅಂತಂದ್ರೆ 7 ಅನ್ನುವುದು ಇದರ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಜೊತೆಗೆ ವೇರಿಯೇಬಲ್ ಯಾವ್ಯಾವುದು ಕಾಮನ್ ಆಗಿ ಇದೆ ಅಂತ ನೋಡೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ. ಸೊ ಸೇಮ್ ಇದ್ದಾಗ ಅದರ ಕಾಮನ್ ಫ್ಯಾಕ್ಟರ್ ಕೂಡ ಸೇಮೇ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ವಾಯ್ ಇಲ್ಲ, ಇಲ್ಲಿ ಮಾತ್ರ ವಾಯ್ ಇದೆ. ನಾವು ವಾಯ್ ಅನ್ನ ಕಾಮನ್ ಆಗಿ ತಗೊಳ್ಳೋಕೆ ಬರಲ್ಲ. ಸೊ 7x ಸ್ಕ್ವೇರ್ ಅನ್ನುವುದು ಇದರ ಕಾಮನ್ ಫ್ಯಾಕ್ಟರ್ ಆಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.